ಅದೇ ಇಲ್ಲಿ ಫೈನಲ್ ಆಯಿತು ಅಂದರೆ ವೆರಿಫೈ ಇದ್ದಾರೆ. ಸೊ ಈ ಹಿಂದೆ ನಮ್ಮ ಇಡೀ ರಾಜ್ಯದಲ್ಲಿ 28 ಕೇಂದ್ರಗಳು ಚಾಲ್ತಿನಲ್ಲಿದ್ದು, ಈಗ ಪುನರಾರಂಭ ಆದ ನಂತರ 22 ಕೇಂದ್ರಗಳಾಗಿ ವಿಸ್ತರಣೆ ಮಾಡಿದ್ದಾರೆ. ಬೇರೆ ಬೇರೆ ಅಕ್ಕಪಕ್ಕದ ಜಿಲ್ಲೆಗಳಲ್ಲಿ ಹಿಂದೆ ಯಾವುದೇ ಆಧಾರ್ ಕೇಂದ್ರಗಳು ಇದ್ದಿಲ್ಲ, ಈಗ ಅದನ್ನು ಕೂಡ ಪುನರಾರಂಭ ಮಾಡಿದ್ದಾರೆ. ಬಟ್ ಆದಾಗ್ಯೂ ಧಾರವಾಡ ಜಿಲ್ಲೆಯಲ್ಲಿ 2 ಕೇಂದ್ರಗಳಲ್ಲಿ ಒಂದನ್ನು ಸ್ಥಗಿತಗೊಂಡು ಒಂದು ಹುಬ್ಳಿನಲ್ಲಿ ಚಾಲ್ತಿನಲ್ಲಿದೆ. ಈ ಸಂಬಂಧ ಧಾರವಾಡಲ್ಲಿ ಕೂಡ ನಮಗೆ ಬೇಡಿಕೆ ಇದೆ, ಅಲ್ಲಿನೂ ಕೂಡ ಪುನರಾರಂಭ ಮಾಡಬೇಕು ಅಂತ ಜನರದ್ದು ಒಂದು ಬೇಡಿಕೆಯೂ ಕೂಡ ಇದೆ. ಅಲ್ಲಿ ಇರುವ ಎಲ್ಲ ಸ್ಟೂಡೆಂಟ್ಸ್ಗಳದ್ದು ಬೇಡಿಕೆ ಇದೆ. ಜಾಸ್ತಿ ನಮ್ಮಲ್ಲಿ ಯೂನಿವರ್ಸಿಟಿಗಳು, ನಮ್ಮಲ್ಲಿ ಬೇರೆ ಬೇರೆ ಶಿಕ್ಷಣ ಸಂಸ್ಥೆಗಳು ಇರುವ ಹಿನ್ನೆಲೆಯಲ್ಲಿ ಅವರಿಗೆ ಅನುಕೂಲವಾದಂತೆ ಅಲ್ಲಿನೂ ಕೂಡ ಶುರು ಮಾಡಬೇಕು ಅಂತ ಈಗಾಗಲೇ ಜಿಲ್ಲಾಡಳಿತ ವತಿಯಿಂದ UDITಗೆ ನಾವು ಪ್ರಸ್ತಾವನೆಯನ್ನು ಸಲ್ಲಿಸ್ತೀವಿ. ಅದನ್ನು ಕೂಡ ಅವರು ಪರಿಶೀಲನೆ ಮಾಡುವ ಹಂತದಲ್ಲಿ. ಹಾಗಾಗಿ ಇಲ್ಲಿ ಏನು ಈಗ ಪುನರಾರಂಭ ಆಗಿದೆ, ಈ ಒಂದು ಆಧಾರ್ ಸೇವೆಯನ್ನು ನಮ್ಮ ಇಡೀ ಧಾರವಾಡಿನ ಸಮಸ್ತ ನಾಗರಿಕರು ಇದನ್ನು ಉಪಯೋಗ ಪಡಿಸಿಕೊಳ್ಳಬೇಕು.